ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ನಮ್ಮ ದೇಹಕ್ಕೆ ತುಂಬಾನೇ ಬೆನಿಫಿಟ್ ಸಿಗುವಂತ ಹೆಲ್ತಿ ಪಾಯಸನ ಯಾವ ರೀತಿ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಈ ಪಾಯಸದಲ್ಲಿ ಐರನ್, ಕ್ಯಾಲ್ಸಿಯಂ ಜಾಸ್ತಿ ಇರೋದ್ರಿಂದ ರಕ್ತಹೀನತೆ ಕಡಿಮೆ ಮಾಡುತ್ತೆ, ಸೊಂಟ ನೋವು, ಬೆನ್ನು ನೋವು ಅಂತವೆಲ್ಲವನ್ನು ಕಡಿಮೆ ಮಾಡುತ್ತೆ, ಮೂಳೆಗಳಿಗೂ ತುಂಬಾನೇ ಒಳ್ಳೆಯದು. ಒಂದ್ಸರಿ ನಾನು ಹೇಳ್ಕೊಟ್ಟಂಗೆ ಈ ವಿಧಾನದಲ್ಲಿ ಪಾಯಸ ಮಾಡ್ಕೊಂಡು ದಿನ 1 ಕಪ್ ತಿಂದು ನೋಡಿ, ನಿಮ್ಮ ಬಾಡಿನಲ್ಲಿ ಚೇಂಜಸ್ ಆಗೋದಂತೂ ಗ್ಯಾರಂಟಿ. ಇನ್ಯಾಕೆ ತಡ, ಇಷ್ಟು ಬೆನಿಫಿಟ್ ಸಿಗುವಂಥ ಪಾಯಸನ ಇವತ್ತೇ ಟ್ರೈ ಮಾಡ್ತಿರಲ್ವಾ? ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಒಂದು ಅರ್ಧ ಕಪ್ಪಿನ ಅಳತೆಯಲ್ಲಿ ಸಬ್ಬಕ್ಕಿ ತಗೊಂಡಿದ್ದೀನಿ. ನಾನು ಸಣ್ಣ ಸಬ್ಬಕ್ಕಿ ತಗೊಂಡಿಲ್ಲ, ನಾರ್ಮಲ್ ಆಗಿ ಮೀಡಿಯಂ ಸೈಜ್ ಆಗಿರುವಂಥ ಸಬ್ಬಕ್ಕಿನ ತಗೊಂಡಿದ್ದೀನಿ. ಅರ್ಧ ಕಪ್ಪಿನಷ್ಟು ಸಬ್ಬಕ್ಕಿನ ಬೌಲಲ್ಲಿ ಹಾಕಿ ನೀರು ಹಾಕಿ ಒಂದಲ್ಲ 2 ಸಾರಿ ನೀಟಾಗಿ ತೊಳೆದ್ಬಿಟ್ಟು ಮತ್ತೆ ಸಬ್ಬಕ್ಕಿ ಮುಳುಗೋವರೆಗೂ ನೀರು ಹಾಕಿ 1-2 ತಾಸು ನೆನೆಯೋಕ್ಕೆ ಬಿಡ್ತೀನಿ. ಅಷ್ಟು ಟೈಮ್ ಇಲ್ಲ ಅಂತಂದರೆ 1 ತಾಸಾದರೂ ನೆನಿಬೇಕು. ಅಣ್ಣ, ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಯಾವಾಗ ವಿಡಿಯೋಸ್ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. 2 ತಾಸು ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಸಬ್ಬಕ್ಕಿ ಎಷ್ಟು ಚೆನ್ನಾಗಿ ನಂದಿದೆ. ಸಬ್ಬಕ್ಕಿನ ಎಷ್ಟು ಚೆನ್ನಾಗಿ ನೆನೆಸ್ಕೊಂತೀವೋ ಪಾಯಸ ಮಾಡೋಕ್ಕೆ ಅಷ್ಟು ಈಸಿ ಆಗುತ್ತೆ. ನಂತರ ಇನ್ನೊಂದು ಪಾತ್ರೆಯಲ್ಲಿ ಯಾವ ಕಪ್ಪಲ್ಲಿ ನಾವು ಸಬ್ಬಕ್ಕಿ ತಗೊಂಡಿರ್ತೀವೋ ಅದೇ ಕಪ್ಪಿನ ಅಳತೆಯಲ್ಲಿ 3/4 ಕಪ್ಪಷ್ಟು ನಾನು ಬೆಲ್ಲ ಹಾಕ್ತಾ ಇದ್ದೀನಿ. 1/4 ಕಪ್ಪಷ್ಟು ನಾನು ನೀರನ್ನ ಹಾಕ್ತಾ ಇದ್ದೀನಿ. ನಿಮಗೆ ಬೆಲ್ಲ ಇನ್ನೂ ಜಾಸ್ತಿ ಬೇಕು ಅಂದರೆ 1 ಕಪ್ಪಷ್ಟು ಕೂಡ ಹಾಕ್ಕೋಬೋದು. ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಜಸ್ಟ್ ಬೆಲ್ಲನ ಕರಗಿಸ್ಕೊಳ್ಳಿ. ಪಾಕ ಬರೋ ಅವಶ್ಯಕತೆ ಇಲ್ಲ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಬೆಲ್ಲ ಎಲ್ಲ ಈ ರೀತಿ ಕರಗಿದ ಮೇಲೆ ಗ್ಯಾಸನ್ನು ಆಫ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊತೀನಿ. ನಂತರ ಒಂದು ಕಡಾಯಿಯಲ್ಲಿ 1 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು 1 ಕಪ್ಪಷ್ಟು ನಾನು ಫೂಲ್ ಮಕ್ಕನ ಹಾಕ್ತಾ ಇದ್ದೀನಿ. ಫೂಲ್ ಮಕ್ಕನ ತಾವರೆ ಬೀಜಗಳಿಂದ ಮಾಡಿರ್ತಾರೆ. ಡಯಾಬಿಟಿಸ್ ಇರೋರಿಗೆ, ತೂಕ ಕಡಿಮೆ ಮಾಡ್ಕೋಬೇಕು ಅನ್ನೋರು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋರಿಗೆ, ಮತ್ತು ಹಾರ್ಟ್ ಹೆಲ್ತ್ಗೆ, ಡೈಜೆಸ್ಟಿವ್ ಸಿಸ್ಟಮ್ಗೆ ಫೂಲ್ ಮಕ್ಕನ ತಿನ್ನೋದ್ರಿಂದ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಈ ರೀತಿ 1-2 ನಿಮಿಷ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫೂಲ್ ಮಕ್ಕನ ರೋಸ್ಟ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಎತ್ತಿಟ್ಕೊಳ್ಳಿ. ನಂತರ ಅದೇ ಕಡಾಯಿಗೆ ನಾನು ಯಾವ ಕಪ್ಪಲ್ಲಿ ಸಬ್ಬಕ್ಕಿ ತೊಗೊಂಡಿರ್ತೀನೋ ಅದೇ ಕಪ್ಪಿನ ಅಳತೆಯಲ್ಲಿ 3.5 ಕಪ್ಪು ಅಥವಾ 4 ಕಪ್ಪಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ. ನೀವು ಗಟ್ಟಿ ಹಾಲಾದರೂ ಹಾಕ್ಕೊಳ್ಳಿ, ಇಲ್ಲ ಫುಲ್ ಫ್ಯಾಟ್ ಮಿಲ್ಕ್ ಆದರೂ ಹಾಕ್ಕೊಳ್ಳಿ, ನಿಮ್ಮ ಹತ್ರ ಯಾವ ಟೈಪ್ ಹಾಲಿದ್ರೆ ಅದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 3.5 ಕಪ್ಪಷ್ಟು ಹಾಲನ್ನು ಹಾಕ್ಕೊಂಡು ಕುದಿಸ್ತೀನಿ. ಹಾಲು ಈ ರೀತಿ ಕುದಿತಾ ಇದೆ ಅನ್ನೋ ಟೈಮಲ್ಲಿ ನೆನೆಸಿರುವಂಥ ಸಬ್ಬಕ್ಕಿನ ಹಾಕ್ತಾ ಇದ್ದೀನಿ. ನೀರನ್ನು ತೆಗೆದ್ಬಿಟ್ಟು ಓನ್ಲಿ ಸಬ್ಬಕ್ಕಿನ ಮಾತ್ರ ಹಾಕ್ಕೋಬೇಕು. ನಂತರ ಇದಕ್ಕೆ ಸ್ಯಾಫ್ರಾನ್ ಹಾಕ್ತಾ ಇದ್ದೀನಿ, ಕೇಸರಿ. ಸ್ಯಾಫ್ರಾನ್ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಕಡೆ ಈ ರೀತಿ ಪಾಯಸನ ಕುದಿಸ್ಕೊಂತ ಇನ್ನೊಂದು ಕಡೆ ಮಿಕ್ಸಿ ಜಾರಲ್ಲಿ 10-12 ಬಾದಾಮಿನ ತಗೊಂಡಿದ್ದೀನಿ. ನಂತರ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಪಿಸ್ತಾ ಹಾಕ್ತಾ ಇದ್ದೀನಿ. ನಂತರ 4 ಏಲಕ್ಕಿನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಒಂದು ವೇಳೆ ನಿಮಗೆ ಪಿಸ್ತಾ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಇಲ್ಲ ಅದ್ರ ಬದಲಾಗಿ ನಾವು ಗೋಡಂಬಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀವಂದರೆ ಹಾಗೂ ಮಾಡ್ಕೋಬೋದು. ಎಷ್ಟು ಸಾಧ್ಯನೋ ಅಷ್ಟು ಫೈನಾಗಿ ಪೌಡರ್ ಥರ ಮಾಡ್ಕೊಂಡಿದ್ದೀನಿ. ಇದು ಸೈಡಿಗಿರಲಿ. ಅಷ್ಟರೊಳಗಡೆ ಸಬ್ಬಕ್ಕಿ ಚೆನ್ನಾಗಿ ಕುದ್ದಿರುತ್ತೆ ನೋಡಿ, ಸಬ್ಬಕ್ಕಿ ಎಷ್ಟು ಚೆನ್ನಾಗಿ ಕುದ್ದಿದೆ ಅಲ್ಲ. ಇವಾಗ ಇನ್ನೊಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ. ಇನ್ನು ಕುದಿಸ್ತಾ ಇದ್ದಂಗೆಲ್ಲ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಇವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸಿ ಮಾಡಿರುವಂಥ ಬಾದಾಮ್, ಪಿಸ್ತಾ, ಏಲಕ್ಕಿ ಪುಡಿನ ಹಾಕ್ಕೊತೀನಿ. ಬಾದಾಮ್ ಪುಡಿನ ಹಾಕೊಂಡಿದ್ಮೇಲೆ ಇಂದಲೇ ಮಿಕ್ಸ್ ಮಾಡ್ಕೋಬೇಕು, ಇಲ್ಲ ಅಂತಂದ್ರೆ ಗಂಟು ಥರ ಆಗೋಗ್ಬಿಡುತ್ತೆ. ಒಂದ್ ವೇಳೆ ನಿಮಗೆ ಈ ರೀತಿ ಬೇಡ ಅಂತಂದ್ರೆ ಬಾದಾಮ್ ಪೌಡರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಥರ ಮಾಡಿಕೊಂಡು ಈ ಒಂದು ಪಾಯಸದಲ್ಲಿ ಹಾಕ್ಕೊಳ್ಳಿ. ಬಾದಾಮ್ ಪೌಡರ್ನ ಹಾಕ್ಕೊಂಡಿದ್ಮೇಲೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 1-2 ನಿಮಿಷ ಚೆನ್ನಾಗಿ ಪಾಯಸನ ಕುದಿಸಿ. ನಂತರ 1 ಟೀ ಸ್ಪೂನ್ ಅಷ್ಟು ಬಾದಾಮ್ ಹಾಕ್ತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥದ್ದು. ಆಲ್ರೆಡಿ ಫ್ರೈ ಮಾಡಿರುವಂಥ ಫೂಲ್ ಮಕ್ಕನ ಹಾಕ್ಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಿ. ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ಮೇಲೆ ಮಾತ್ರ ಫೂಲ್ ಮಕ್ಕನ ನೀಟಾಗಿ ಪಾಯಸದಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಆ ಒಂದು ಬಿಸಿಗೆ ಫೂಲ್ ಮಕ್ಕನ ತುಂಬ ಸಾಫ್ಟಾಗಿ ಆಗುತ್ತೆ. ಪಾಯಸದಲ್ಲಿ ಫೂಲ್ ಮಕ್ಕನ ಹಾಕ್ಕೊಂಡಿದ್ಮೇಲೆ ಕುದಿಸೋ ಅವಶ್ಯಕತೆ ಇಲ್ಲ. ಗ್ಯಾಸ್ ಆಫ್ ಮಾಡ್ಕೊಂಡಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಡೋಣ. ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಪಾಯಸ ಕೂಡ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಇನ್ನೊಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಬೆಲ್ಲದ ಸಿರಪ್ನ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಫಿಲ್ಟರ್ ಮಾಡಿಕೊಂಡು ಹಾಕ್ಕೊಳ್ಳಿ. ಫಿಲ್ಟರ್ ಮಾಡೋದ್ರಿಂದ ಕಸ ಕಡ್ಡಿ ಏನಾದರೂ ಇದ್ದರೆ ಕ್ಲೀನ್ ಆಗುತ್ತೆ. ಬೆಲ್ಲ ಸಿರಪ್ನ ಹಾಕ್ಕೊಂಡಿದ್ಮೇಲೆ ಇನ್ನೊಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳಿ. ಅಷ್ಟೇ. ಎಷ್ಟು ಸಿಂಪಲ್ ಆಗಿರುವಂಥ ಹೆಲ್ತಿ ಪಾಯಸ ರೆಡಿ ಮಾಡ್ಕೋಬೋದಲ್ವಾ? ನಾರ್ಮಲ್ ಆಗಿರುವಂಥ ಸಬ್ಬಕ್ಕಿ ಪಾಯಸ, ಶಾವಿಗೆ ಪಾಯಸ ತಿನ್ನೋಕ್ಕಿಂತ ಈ ರೀತಿ ಹೆಲ್ತಿ ಪಾಯಸನ ಒಂದ್ಸರಿ ಮಾಡ್ಕೊಂಡು ತಿನ್ನಿ. ಹೆಲ್ತ್ಗೆ ತುಂಬಾನೇ ಬೆನಿಫಿಟ್ಸ್ ಕೊಡುತ್ತೆ ಆ್ಯಂಡ್ ತುಂಬಾನೇ ಹೆಲ್ಪ್ ಕೂಡ ಮಾಡುತ್ತೆ. ಇನ್ಯಾಕೆ ತಡ, ಇವತ್ತೇ ಈ ರೆಸಿಪಿನೇ ಟ್ರೈ ಮಾಡ್ತಿರಲ್ವಾ? ಈ ರೆಸಿಪಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬಿಡೋಕೆನಾ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.